ವೆಲ್ಕಮ್ ಟು ಮೈ ಚಾನಲ್. ಮಕ್ಕಳೇ, ಈ ದಿನ ನಾವು ಒತ್ತಕ್ಷರಗಳು ಈ ಪಾಠವನ್ನು ನೋಡೋಣ. ಆಯಿತಾ? ಒತ್ತಕ್ಷರಗಳು ಅಂದರೆ ಈಗ ನಾವು ಅಕ್ಷರಗಳನ್ನು ಬರಿತೀವಲ್ಲ, ಈಗ ಕ ಅಂತ ಬರೆದ್ರೆ ಈ ಕಾಗೆ ಅದರ ಕೆಳಗಡೆ ಒತ್ತು ಅಂತ ಹೇಳಿ ಕರಿತೀವಿ. ಅದಕ್ಕೆ ಬರೆಯೋ ಒತ್ತನ್ನು ಅದೇ ಅಕ್ಷರವನ್ನು ಬರೆದ್ರೆ ಅದನ್ನು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಕಾಗೆ ಕಾ ಒತ್ತನ್ನು ಬರೆದ್ರೆ ಅದು ಸಜಾತಿಯ ಒತ್ತಕ್ಷರ. ಕಾಗೆ ಬೇರೆ ಒತ್ತನ್ನು, ಈಗ ಕಾ ಇದೆ, ಈ ಕಾಗೆ ಗಾ ಒತ್ತು ಇಲ್ಲ ಬೇರೆ ಯಾವುದಾದ್ರೂ ಒತ್ತನ್ನು, ಕಾ ಅಲ್ದಲೇ ಇರೋದಂಥ ಒತ್ತನ್ನು ಕೊಟ್ಟರೆ ಅದು ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಆಗುತ್ತೆ. ಅದನ್ನು ನಾವು ನೆಕ್ಸ್ಟ್ ಪಾಠದಲ್ಲಿ ನೋಡೋಣ. ಈಗ ನಮಗೆ ಸಜಾತಿಯ ಒತ್ತಕ್ಷರ ಬಗ್ಗೆ ಮಾತ್ರ ಇದೆ, ಅದನ್ನು ಈ ಪಾಠದಲ್ಲಿ ನಾವು ಕಲಿಯೋಣ. ಆಯಿತಾ? ಇಲ್ಲಿ ನೋಡಿ, ಕಾ ಇದೆ, ಕಾಗೆ ಯಾವ ಒತ್ತು ಕೊಟ್ಟಿದ್ದಾರೆ? ಕಾ ಒತ್ತನ್ನು ಕೊಟ್ಟಿದ್ದಾರೆ. ಏನಿದೆ ಇಲ್ಲಿ ನೋಡಿ, ಇಲ್ಲಿ ಹಕ್ಕಿ ಅಂತ ನಾವು ಒತ್ತನ್ನು ಹೇಳಬೇಕಾದ್ರೆ ಒತ್ತು ನಾವು ಇಲ್ಲೇ ಆ ವರ್ಡ್ ಅನ್ನೋದೇ ನಮಗೆ ತೋರಿಸ್ಕೊಡ್ತಾ ಇದೆ. ನೋಡಿ ಏನಂತ ಹೇಳ್ತಿದೆ, ಒತ್ತು. ಅದನ್ನು ನಾವೇನು ಮಾಡಬೇಕು? ಒತ್ತಬೇಕು ಮೀನ್ಸ್ ಅದನ್ನು ಪ್ರೆಸ್ ಮಾಡಿ ಅದನ್ನು ಮಾಡಿ ನಾವು ಅದನ್ನು ವರ್ಡನ್ನು ಹೇಳಬೇಕು. ಆಯಿತಾ? ಬರೀ ಹಕ್ಕಿ ಅಂದರೆ ಅಲ್ಲ, ಹಕ್ಕಿ ಅದನ್ನು ಒತ್ತಕ್ಷರ ಇದೆ, ಅದರಿಂದ ನಾವು ಅದನ್ನು ಒತ್ತಿ ಹೇಳಬೇಕು. ಆಯಿತಾ? ಹಕ್ಕಿ ಯಾವುದನ್ನು ಹೇಳಬೇಕು? ಯಾವುದಕ್ಕಾದರೆ ಒತ್ತಕ್ಷರನ ಕೊಟ್ಟಿರ್ತಾರೋ ಅದನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ. ನಂತರ ನೋಡಿ, ಮಗ್ಗ, ಗಾಗೆ ಗಾ ಒತ್ತನ್ನು ಕೊಟ್ಟಿದ್ದಾರೆ. ನಂತರ ನೋಡಿ, ಹಚ್ಚೆಯಲ್ಲಿ ಚಾಗೆ ಚಾ ಒತ್ತನ್ನು ಕೊಟ್ಟಿದ್ದಾರೆ. ನಂತರ ನೋಡಿ, ಅಜ್ಜದಲ್ಲಿ ಏನು ಮಾಡಿದ್ದಾರೆ? ಜಾಗೆ ಜಾ ಒತ್ತನ್ನು ಕೊಟ್ಟಿದ್ದಾರೆ ಅಲ್ವಾ? ನಂತರ ನೋಡಿ, ಬೊಟ್ಟುಲಿ ಏನು ಮಾಡಿದ್ದಾರೆ? ಟ್ಯಾಗೆ ಟಾ ಒತ್ತನ್ನು ಕೊಟ್ಟಿದ್ದಾರೆ. ನಂತರ ನೋಡಿ, ಗಡ್ಡದಲ್ಲಿ ಏನು ಮಾಡಿದ್ದಾರೆ? ಡಾಗೆ ಡಾ ಒತ್ತನ್ನು ಕೊಟ್ಟಿದ್ದಾರೆ. ನಂತರ ಕತ್ತೆಯಲ್ಲಿ ಏನು ಮಾಡಿದ್ದಾರೆ? ತಾಗೆ ತಾವತ್ತನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹದ್ದುಲಿ ಏನು ಮಾಡಿದ್ದಾರೆ? ಯಾವತ್ತು ಕೊಟ್ಟಿದ್ದಾರೆ ಹೇಳಿ ಮಕ್ಕಳೇ? ದಾವತ್ತನ್ನು ಕೊಟ್ಟಿದ್ದಾರೆ. ದಾಗೆ ದಾವತ್ತನ್ನು ಕೊಟ್ಟಿದ್ದಾರೆ. ನಂತರ ಕನ್ನಡಿಯಲ್ಲಿ ಏನು ಮಾಡಿದ್ದಾರೆ? ನಾಗೆ ನಾವತ್ತನ್ನು ಕೊಟ್ಟಿದ್ದಾರೆ ಅಲ್ವೇ? ನಂತರ ನೋಡಿ, ಕಪ್ಪೆಯಲ್ಲಿ ಏನು ಮಾಡಿದ್ದಾರೆ? ಪಾಗೆ ಪಾವತ್ತನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕಬ್ಬುಲಿ ಏನು ಮಾಡಿದ್ದಾರೆ? ಬಾಗೆ ಬಾವತ್ತನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವತ್ತು ಕೊಟ್ಟಿದ್ದಾರೆ ಹೇಳಿ ಮಕ್ಕಳೇ? ಮಾಗೆ ಮಾವತ್ತನ್ನು ಕೊಟ್ಟಿದ್ದಾರೆ. ಕಮ್ಮಾರ ಅಲ್ವಾ? ಈ ರೀತಿ ಅವುಗಳನ್ನು ನಾವು ಸಜಾತಿಯ ಒತ್ತಕ್ಷರ. ಕಾಗೆ ಕಾ ಒತ್ತು ಕೊಟ್ಟರೆ, ಮಾಗೆ ಮಾವತ್ತನ್ನು ಕೊಟ್ಟರೆ, ಇಲ್ಲ ಗಾಗೆ ಗಾವತ್ತನ್ನು ಕೊಟ್ಟರೆ, ಚಾಗೆ ಚಾವತ್ತನ್ನು ಕೊಟ್ಟರೆ ಅವುಗಳನ್ನು ನಾವು ಸಜಾತಿಯ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಒತ್ತಕ್ಷರಗಳನ್ನ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ಜಾಗೆ ಒತ್ತು ಹೇಗೆ ಬರೆಯೋದು? ಇಲ್ಲಿ ಜಾ ಇರುತ್ತೆ. ಈ ಜಾ ಒತ್ತನ್ನು ಹೇಗೆ ಬರೆಯೋದು ಅಂದರೆ ಸೇಮ್ ಹ್ಯಾಸ್ ಇಟ್ ಈಸ್, ಏನು ವ್ಯತ್ಯಾಸ ಅನ್ನೋದಿರಲ್ಲ. ಹೇಗಿದೆ ಅದೇ ರೀತಿಯಲ್ಲಿ ಬರಿಬೇಕು. ಜಾನ ಅದೇ ಒಂದು ಸ್ವಲ್ಪ ಸಣ್ಣ ಸೈಜಲ್ಲಿ ಬರಿಬೇಕು. ಈ ಜಾನ ದೊಡ್ಡದಾಗಿ ಬರೆದ್ರೆ ಈ ಜಾನ ಒತ್ತು ಬರಿತೀವಲ್ಲ ಆ ಒತ್ತುಗಳನ್ನು ನಾವು ಸಣ್ಣದಾಗಿ ಬರಿಬೇಕಾಗುತ್ತೆ. ವಾ ಇದೆ, ವಾ ಒತ್ತನ್ನು ಕೂಡ ನಾವು ಅಷ್ಟೇ ಸಣ್ಣದಾಗಿ ಬರಿಬೇಕಾಗುತ್ತೆ. ಇಲ್ಲೇನು ಚೇಂಜ್ ಆಗೋದಿಲ್ಲ. ಆದರೆ ಕಾ ಇದೆ ನೋಡಿ, ಇಲ್ಲಿ ಈ ಕಾ ಒತ್ತು ಏನಾಗುತ್ತೆ? ಇಲ್ಲಿ ಅರ್ಧ ಕಾ ಮಾತ್ರ ಬರಿತೀವಿ ನೋಡಿ, ಇಲ್ಲಿ ಈ ರೀತಿಯಾಗಿ ಬರಿತೀವಿ ಕಾ ಒತ್ತನ್ನು. ಆದರೆ ಜಾಗೆ ಆ ರೀತಿ ಆಗಲ್ಲ. ಪೂರ್ತಿ ಹೇಗಿದೆ ಜ ಅಕ್ಷರ ಅನ್ನೋದು ಅದೇ ರೀತಿಯಾಗಿ ಬರಿತೀವಿ. ವಾಗೂ ಕೂಡ ಅಷ್ಟೇ, ನಾವು ವಾ ಹೇಗಿದೆಯೋ ಅದೇ ರೀತಿಯಾಗಿ ಬರಿತೀವಿ. ನಂತರ ನೋಡಿ, ನಾ ಅಕ್ಷರವನ್ನು ಕೂಡ ನಾವು ಅದೇ ರೀತಿಯಾಗಿ ನಾ ಹೇಗಿದೆ ಅದೇ ರೀತಿಯಾಗಿ ಪೂರ್ತಿ ನಾನೇ ಬರಿತೀವಿ ಒತ್ತಾಗಿ. ನಂತರ ನೋಡಿ, ಕಾ ಇದೆ, ಕಾಗೂ ಕೂಡ ಅಷ್ಟೇ ನಾವು ಪೂರ್ತಿಯಾದಂತಹ ಕಾವನ್ನು ಬರಿತೀವಿ. ನಂತರ ಬಾ ಇದೆ, ಬಾಗೂ ಕೂಡ ನಾವು ಪೂರ್ತಿಯಾದಂತಹ ಬಾವನ್ನೇ ಬರಿತೀವಿ. ಆಯಿತಾ? ಇವುಗಳನ್ನು ನೀವು ಹೇಳ್ಕೊಂಡು ಬರಿಬೇಕು. ಹೇಗೆ ಹೇಳೋದು ಅಂದರೆ ನೋಡಿ, ಜಾವತ್ತು, ಜಾಗೆ ಜಾವತ್ತು, ವಾಗೆ ವಾವತ್ತು, ನಾವತ್ತು, ಖಾವತ್ತು, ಭಾವತ್ತು ಅಂತ ಹೇಳಿ ಹೇಳ್ಕೊಂಡು ಬರಿಬೇಕು. ಬರೀತೀರಾ ಮಕ್ಕಳೇ? ಇಲ್ಲಿ ನೋಡಿ, ಇವುಗಳಿಗೆ ಕೆಲವು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನೋಡಿ. ಜಾವತ್ತು ಅಂದರೆ ಏನಾಗುತ್ತೆ? ಅಜ್ಜ ಅನ್ನೋ ವರ್ಡಲ್ಲಿ ನಾವು ಜಾವತ್ತನ್ನು ಯೂಸ್ ಮಾಡ್ತೀವಲ್ಲ, ಅದನ್ನು ಕೂಡ ಇಲ್ಲಿ ಕೊಟ್ಟಿರೋ ಲೈನ್ಗಳಲ್ಲಿ ಬರೀರಿ. ನಂತರ ಅವ್ವ, ಅಣ್ಣ, ಹಬ್ಬ, ಬೆಟ್ಟ. ಆಯಿತಾ? ಇವುಗಳನ್ನು ಹಾಗೆ ಹೇಗೆ ಕೊಟ್ಟಿದ್ದಾರೆ ಅದನ್ನೇ ನೋಡಿಕೊಂಡು ನೀಟಾಗಿ ಪೆನ್ಸಿಲಲ್ಲಿ ದುಂಡಾಗಿ ಮುದ್ದಾಗಿ ಬರಿಬೇಕು. ಆಯಿತಾ? ನಂತರ ನೋಡಿ, ಮಜ್ಜನ, ನವ್ವಾಲೆ, ಸಣ್ಣಾಟ, ಕಬ್ಬಿಣ. ಇವುಗಳನ್ನು ಕೂಡ ನೀವು ಒಂದೊಂದು ಅಕ್ಷರವನ್ನು ನೀಟಾಗಿ
ಒಂದೊಂದನ್ನೇ ಕೂಡಿಸ್ಕೊಂಡು ಓದಬೇಕು. ಆಯಿತಾ? ಓದಿ ನಂತರ ನೀಟಾಗಿ ಒಂದೊಂದು ಅಕ್ಷರವನ್ನು ಕೂಡ ನಾವು ಇಲ್ಲಿ ಕೊಟ್ಟಿರುವಂತಹ ಲೈನ್ಗಳಲ್ಲಿ ನೀಟಾಗಿ ದುಂಡಾಗಿ ತಪ್ಪಿಲ್ದಲೇ ಬರಿಬೇಕು. ಓಕೆನಾ ಮಕ್ಕಳೇ? ಬರಿತೀರಾ? ಓಕೆ, ನೋಡಿ ಈಗ ನಾವೇನು ನೋಡೋದು, ಸೇಮ್ ಹ್ಯಾಸ್ ಇಟ್ ಈಸ್ ಒತ್ತಕ್ಷರವನ್ನು ಏನು ಮಾಡ್ದು, ಮೇಲ್ಗಡೆ ಇರುವಂತಹ ಅಕ್ಷರವನ್ನು ಜ ಇರ್ಬೋದು, ವಾ ಇರ್ಬೋದು, ನಾ ಇರ್ಬೋದು, ಕಾ ಇರ್ಬೋದು, ಅವುಗಳನ್ನು ಸೇಮ್ ಹ್ಯಾಸ್ ಇಟ್ ಈಸ್ ಹೇಗಿತ್ತೋ ಅದೇ ರೀತಿಯಲ್ಲಿ ಸಣ್ಣದಾಗಿ ಮಾಡಿ ಬರೆದು ಅದನ್ನು ಒತ್ತಕ್ಷರ ಅಂತ ಹೇಳಿ ಕರೆದು. ಆದರೆ ಇಲ್ಲಿ ಕೆಲವು ಒತ್ತಕ್ಷರಗಳನ್ನು ಕೊಡ್ತೀವಿ, ನೋಡೋಣ ಅದು ಹೇಗಿರುತ್ತೆ ಅಂದರೆ, ಅದಕ್ಕೆ ಮೇಲ್ಗಡೆ ಇರುವಂಥ ತಲಕೊಟ್ಟನ್ನು ತೆಗೆದಾಕಿ ಕೇವಲ ಕೆಳಗಡೆ ಇರುವಂತಹದ್ದನ್ನು ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾ ಇದೆ, ಕಾಗೆ ಏನು ಮಾಡ್ತಾ ಇದ್ದೀವಿ, ಕಾಗೆ ಇದನ್ನು ಈ ಭಾಗವನ್ನು ತಲಕೊಟ್ಟಿದೆಯಲ್ಲ, ಈ ತಲಕೊಟ್ಟನ್ನು ತೆಗೆದು ಇದನ್ನು ಮಾತ್ರ ಬರಿತೀವಿ ಅಲ್ವಾ. ಇನ್ನು ಗಾಗೂ ಅಷ್ಟೇ ನೋಡಿ, ಗಾ ಇರುತ್ತೆ, ಈ ತಲಕೊಟ್ಟನ್ನು ತೆಗೆದಾಕಿ ಇದನ್ನು ಮಾತ್ರ ಬರಿತೀವಿ. ಸಣ್ಣದಾಗಿ ಬರಿಬೇಕು. ಒತ್ತಕ್ಷರಗಳನ್ನು ಯಾವಾಗಲೇ ಆಗಲಿ ಸಣ್ಣದಾಗಿ ಬರಿಬೇಕು. ಅದೇ ಸೈಜಲ್ಲಿ ಅಕ್ಷರದ ಸೈಜಿನಲ್ಲಿ ಬರೀಕೂಡ್ದು, ಅದು ಒಂದು ನಿಯಮ. ಆಯಿತಾ? ನಂತರ ಚಾ ಇದೆ, ಚಾ ಒತ್ತನ್ನು ಹೇಗೆ ಬರೆಯೋದು, ಚಾ ಒತ್ತನ್ನು ಹೇಗೆ ಬರಿತೀವಿ, ಈ ತಲಕೊಟ್ಟನ್ನು ತೆಗಿಬೇಕು. ತಲಕೊಟ್ಟನ್ನು ಬರೆಯೋ ಹಾಗಿಲ್ಲ. ಹೇಗೆ ಬರೀಬೋದು ಹಾಗಾದರೆ, ಈ ರೀತಿಯಾಗಿ ಬರೀಬೋದು. ಆಯಿತಾ? ನಂತರ ನೋಡಿ ಏನಿದೆ, ಡಾ ಇದೆ, ಡಾಗೆ ಹೇಗೆ ಬರೆಯೋದು, ಡಾ ಒತ್ತು ಹೇಗೆ ಬರಿತೀವಿ, ಡಾ ಒತ್ತು ಮೇಲ್ಗಡೆ ತಲಕೊಟ್ಟನ್ನು ಕೊಡೋಲ್ಲ. ನಂತರ ನೋಡಿ ದಾ ಇದೆ, ದಾ ಒತ್ತು ಹೇಗೆ ಬರಿತೀವಿ, ಈ ರೀತಿಯಾಗಿ ಬರಿತೀವಿ ಅಲ್ವಾ. ಅದನ್ನು ನಾವು ಮೇಲೆ ನೋಡಿದ ಒತ್ತಕ್ಷರಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಇಷ್ಟೇ. ಅದನ್ನು ಸೇಮ್ ಹ್ಯಾಸ್ ಇಟ್ ಈಸ್ ಹಾಗೆ ಬರೆದು ಇದನ್ನು ತಲಕೊಟ್ಟನ್ನು ತೆಗೆದಾಕಿ ಬರಿತಾ ಇದ್ದೀವಿ. ಇವು ವರ್ಡ್ಗಳಿಗೆ ಯಾವುದು ಎಕ್ಸಾಂಪಲ್ಗಳಿರುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಹಕ್ಕ, ನೋಡಿ ಕಾಗೆ ಕಾವತ್ತು ಕೊಟ್ಟಿದ್ದಾರೆ ಅಲ್ವಾ. ಮಗ್ಗ, ನಂತರ ಉಚ್ಚ, ಗಡ್ಡ, ಉದ್ದ, ಗುಗ್ಗುರಿ, ಹಚ್ಚಡ, ಗಿಡ್ಡರು, ಗದ್ದಲ, ಈ ರೀತಿಯಾಗಿ ಒತ್ತಕ್ಷರಗಳನ್ನ ಕೊಟ್ಟಿದ್ದಾರೆ. ಆ ಒತ್ತಕ್ಷರಗಳನ್ನು ಯಾವ ಯಾವ ಪದಗಳಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಅಲ್ಲಿ ಕೊಟ್ಟಿರೋ ಲೈನ್ಗಳಲ್ಲಿ ಬರೀರಿ. ನಂತರ ನೋಡಿ ಪಾ ಇದೆ, ಪಾಗೆ ಈಗ ನಾವು ಮೇಲ್ಗಡೆ ಭಾಗ ಮಾತ್ರ ತೆಗೆದು ಬರ್ದಿರೋದನ್ನ ನೋಡಿದ್ವಲ್ಲ. ಯಾವುದು, ಕಾಗೆ ಕಾವತ್ತು ಬರಿಬೇಕಾದ್ರೆ ಏನಾಗುತ್ತೆ, ಮೇಲ್ಗಡೆ ಇರೋ ತಲಕೊಟ್ಟನ್ನು ತೆಗೆದಾಕಿ ಬರಿತಾ ಇದ್ದೀವಿ. ಇನ್ನು ಜಾ ಬರಿಬೇಕಾದ್ರೆ ಏನು ಬರ್ತಿದ್ದೀವಿ, ಜಾ ಬರಿಬೇಕಾದ್ರೆ ಜಾ ಹೇಗಿರುತ್ತೆ ಹ್ಯಾಸ್ ಇಟ್ ಈಸ್ ಹಾಗೆ ಬರ್ತಿದ್ದೀವಿ. ಆದರೆ ಈಗ ನಾವು ನೋಡೋ ಎಕ್ಸಾಂಪಲ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟು ಸೆಕೆಂಡ್ ನೋಡಿದ್ದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಹೇಗಪ್ಪ ಅಂದರೆ ನೋಡಿ, ಇದು ಪಾ ಇದೆ ಅಲ್ವಾ. ಈ ಪಾದಲ್ಲಿ ನಾವೇನು ಮಾಡ್ತೀವಿ, ಪಾನ ಸಣ್ಣದಾಗಿ ಪಾ ಮಾಡಿ ಬರೆಯೋ ಹಾಗಿಲ್ಲ, ಇಲ್ಲ ತಲಕೊಟ್ಟನ್ನು ತೆಗ್ದಾಗ ಬರೆಯೋ ಹಾಗಿಲ್ಲ, ಈ ರೀತಿಯಾಗೂ ಕೂಡ ಬರೆಯೋಗಿಲ್ಲ. ಆಯಿತಾ? ಹೇಗೆ ಬರೆಯೋದು ಅಂತ, ಹಾಗಾದರೆ ಹೇಗೆ ಬರಿಬೇಕು ಪಾ ಒತ್ತನ್ನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಪಾ ಈ ರೀತಿಯಾಗಿರುತ್ತಲ್ಲ, ಈ ರೀತಿಯಾಗಿದ್ದಾಗ ಇಲ್ಲಿ ರಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇದನ್ನು ಈ ಇದೆಯಲ್ಲ, ಇದನ್ನು ಬರೆಯೋ ಹಾಗಿಲ್ಲ. ಈ ಕೆಳಗಡೆ ಭಾಗ ಇದೆಯಲ್ಲ, ಈ ಕೆಳಗಡೆ ಭಾಗ ಇದನ್ನು ಮಾತ್ರ ಬರಿಬೇಕು. ಆಯಿತಾ? ಇದನ್ನು ಮಾತ್ರ ಬರಿಬೇಕು. ಇದು ಪಾವತ್ತಂತ ಹೇಳಿ ಕರಿತೀವಿ. ನಂತರ ನೋಡಿ ಇದೇ ರೀತಿಯಲ್ಲಿ ಸಾ ಇದೆ. ಈ ಸಾಗೂ ಅಷ್ಟೇ, ಈ ಮೇಲ್ಗಡೆ ಇರೋ ಭಾಗವನ್ನು ಬರೆಯೋಗಿಲ್ಲ, ಈ ಕೆಳಗಡೆ ಭಾಗವನ್ನು ಮಾತ್ರ ಬರಿಬೇಕು. ನೋಡಿ, ಇದು ಸಾ ಒತ್ತಾಗುತ್ತೆ. ಆಯಿತಾ? ನಂತರ ಲಾ ಇದೆ, ಲಾಗೆ ಈ ಭಾಗವನ್ನು ಬರೆಯೋ ಹಾಗಿಲ್ಲ, ಕೇವಲ ಈ ರೀತಿಯಾಗಿ ಬರಿಬೇಕು, ಮೇಲ್ಗಡೆ ತಲಕೊಟ್ಟನ್ನು ಬರೆಯೋಗಿಲ್ಲ. ಆಯಿತಾ ಮಕ್ಕಳೇ? ನೋಡಿ, ಇಲ್ಲಿ ಒತ್ತಕ್ಷರದಲ್ಲಿ ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ ಬರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಜಾಗೆ ಜಾ, ಬಾ, ನ, ಕಾ, ಬಾ, ಇವಕ್ಕೆ ಹ್ಯಾಸ್ ಇಟ್ ಈಸ್ ಹೇಗಿದೆ ಒತ್ತುಗಳು ಅದೇ ರೀತಿ ಬರಿತೀವಿ. ಅಕ್ಷರ ಹೇಗಿದೆಯೋ ಅದರ ಒತ್ತುಗಳನ್ನು ಕೂಡ ಅದೇ ರೀತಿಯಾಗಿ ಬರಿತೀವಿ. ಅದರಲ್ಲಿ ಯಾವುದೇ ರೀತಿಯ ಚೇಂಜನ್ನು ಮಾಡೋದಿಲ್ಲ. ಆದರೆ ಒಂದು ಸ್ವಲ್ಪ ಸಣ್ಣ ಸೈಜಿನಲ್ಲಿ ಬರಿತೀವಿ ಅಷ್ಟೇ. ಇನ್ನು ನಂತರ ಕಾ, ಗ, ಚ, ಡ, ದ ಇವುಗಳಿಗೆ ಒತ್ತುಗಳು ಯಾವ ರೀತಿಯಲ್ಲಿ ಬರಿತೀವಿ ಅಂದರೆ, ಮೇಲ್ಗಡೆ ಕೊಡುವಂಥ ಈ ತಲಕೊಟ್ಟನ್ನು ತೆಗೆದಾಕಿ ಮಿಕ್ಕಿದಂತಹ ಭಾಗವನ್ನು ಬರಿತೀವಿ. ಆಯಿತಾ? ಇದು ಸೆಕೆಂಡ್ ಟೈಪಲ್ಲಿ, ಎರಡನೇ ಟೈಪು ಇದು. ನಂತರ ಇನ್ನು ಮೂರನೇ ಟೈಪಲ್ಲಿ ಪಾ ಅಂತ ಇದ್ದರೆ ಏನಂತ ಬರಿತೀವಿ,
ಈ ಅರ್ಧ ಭಾಗವನ್ನು ತೆಗೆದಾಕಿ ಕೆಳಗಡೆ ಇರೋ ಭಾಗನ ಈ ಭಾಗ ಮಾತ್ರ ಬರೀತೀವಿ. ಇದು 3ನೇ ಟೈಪು ಒತ್ತಕ್ಷರಗಳು. ಇದನ್ನು ಯಾವ್ಯಾವುದಕ್ಕೆ ಬರೀತೀವಿ ಅಂದರೆ ಪ, ಸ, ಳ ಈ ಅಕ್ಷರಗಳಿಗೆ ಬರೀತೀವಿ. ನೋಡಿ ಎಕ್ಸಾಂಪಲ್ಸ್ಗಳು ಯಾವ್ದು ಕೊಟ್ಟಿದ್ದಾರೆ. ಪ, ಸ, ಳ ಇವುಗಳನ್ನು ಯೂಸ್ ಮಾಡಿಕೊಂಡು ಬರ್ತಿರುವಂತಹ ವರ್ಡ್ಸ್ಗಳು ಈ ರೀತಿಯಾಗಿವೆ. ಅಪ್ಪ, ಬಸ್ಸು, ಹಳ್ಳ, ಅಪ್ಪುಗೆ, ಬೆಳ್ಳುಳ್ಳಿ, ತಪಸ್ಸು ಈ ವರ್ಡ್ಗಳಲ್ಲಿ ಪ ಒತ್ತನ್ನು, ಸ ಒತ್ತನ್ನು, ಳ ಒತ್ತುಗಳನ್ನು ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿ ತಿಳ್ಕೊಬೋದು. ಆಯಿತಾ ಮಕ್ಕಳೇ? ನಂತರ ಇಲ್ಲಿ ನೋಡಿ, ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಇದು 4th ಟೈಪ್. ಇದು ಈಗ 3 ಟೈಪ್ ನೋಡಿದ್ದೀವಿ. ಫಸ್ಟಲ್ಲಿ ಯಾವುದು ಬರ್ದು ಸೇಮ್ ಹ್ಯಾಸ್ ಇಟ್ ಈಸ್ ಹೇಗಿರುತ್ತೆ ಹಾಗೇನೇ ಬರ್ದಿದ್ದೀವಿ. ಇನ್ನು 2ನೇ ಟೈಪಲ್ಲಿ ಹೇಗೆ ಬರ್ದು ತಲೆಕೊಟ್ಟನ್ನು ಮಾತ್ರ ತೆಗ್ದಾಕಿ ಬರ್ದಿದ್ದೀವಿ. ಇನ್ನು 3ನೇ ಟೈಪಲ್ಲಿ ಅರ್ಧ ಭಾಗ ಮಾತ್ರ ತೆಗ್ದಾಕಿ ಬರ್ತಿದ್ದೀವಿ. ಈಗ 4ನೇ ಟೈಪು. ಈ 4ನೇ ಟೈಪಲ್ಲಿ ಹೇಗೆ ಬರಿತೀವಿ ಅಂದರೆ, ನಾವು ಬರೆಯುವಂತಹ ಈ ಅಕ್ಷರಗಳಿಗಾಗಲಿ ನಾವು ಬರೆಯೋ ಒತ್ತುಗಳಿಗಾಗಿ ಯಾವುದೇ ಒಂದು ರೀತಿಯ ಲಿಂಕ್ ಅನ್ನೋದಿರಲ್ಲ. ಆಯಿತಾ? ಈಗ ನಾವು ಬರ್ತಿರೋದು ಇಷ್ಟುವರೆಗೂ ನಾವು ಕಲ್ತಿರೋದ್ರಲ್ಲಿ ಯಾವ ರೀತಿ ಇತ್ತು, ಕಾ ಬರೆದಾಗ ಕಾರ್ಗೆ ಸಂಬಂಧಿಸಿದ ಕಾ ರೀತಿಯಲ್ಲೇ ಆ ಶೇಪ್ ಅನ್ನೋದು ನಾವು ಒತ್ತಕ್ಷರ ಬರೀತಿರುವಂಥ ಶೇಪ್ ಅನ್ನೋದು ಕಾಣ್ತಾ ಇತ್ತು ನಮಗೆ. ಅಲ್ಲೆಲ್ಲೋ ಒಂದು ಸ್ವಲ್ಪ ಆದರೂ ಕಾ ಅಕ್ಷರವನ್ನು ಹೋಲ್ತಾ ಇತ್ತು ಆ ಒತ್ತಕ್ಷರಗಳು ಕೂಡ. ಆದರೆ ಈಗ 4th ಟೈಪಲ್ಲಿ ನಾವು ನೋಡೋದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಬರೆದಿರುವಂತಹ ಅಕ್ಷರಕ್ಕೂ ಅದರ ಒತ್ತಿಗೂ ಯಾವುದೇ ರೀತಿಯಾದ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಅದು ಯಾವ್ಯಾವ ಅಕ್ಷರಗಳಿಗೆ ಯಾವ ಅಕ್ಷರಗಳಿಗೆ ಆ ಒತ್ತುಗಳು ಬರ್ತಿದೆ ಅಂತ ಹೇಳಿ ನಾವಿಲ್ಲಿ ನೋಡೋಣ. ನೋಡಿ, ತಾ ಇದೆ, ತಾ ಒತ್ತನ್ನು ಈ ರೀತಿಯಾಗಿ ಬರಿತೀವಿ. ಆಯಿತಾ? ಇನ್ನು ನಾ ಒತ್ತನ್ನು ಈ ರೀತಿಯಾಗಿ ಬರಿತೀವಿ. ಆ್ಯಂಡ್ ದೆನ್ ಮಾವನ್ನು ಈ ರೀತಿಯಾಗಿ ಒತ್ತಕ್ಷರ ಬರಿತೀವಿ. ಓಕೆ? ಯಾವತ್ತನ್ನು ಯಾವ ರೀತಿಯಾಗಿ ಬರಿತೀವಿ ನೋಡಿ, ಈ ರೀತಿಯಾಗಿ ಬರಿತೀವಿ. ಇನ್ನು ಲಾಗೆ ಈ ರೀತಿಯಾಗಿ ಒತ್ತನ್ನು ಬರಿತೀವಿ. ನೋಡಿ, ಇಲ್ಲೆಲ್ಲೂ ಕೂಡ ಆ ಅಕ್ಷರಗಳ ರೀತಿಯಲ್ಲಿ ಅವು ಆ ಹೊಂದಾಣಿಕೆ ಅನ್ನೋದು ಕಾಣ್ತಿಲ್ಲ ಅಲ್ವಾ? ಇದನ್ನು 4 ಲೈನ್ಗಳು ಕೊಟ್ಟಿದ್ದಾರೆ. ಆ ಲೈನ್ಗಳಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ನಂತರ ನೋಡಿ, ಆ ಒತ್ತಕ್ಷರಗಳನ್ನು ಯೂಸ್ ಮಾಡಿಕೊಂಡು ಬರೆದಿರುವಂತಹ ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಯಾವ್ಯಾವ ಪದಗಳು ಕೊಟ್ಟಿದ್ದಾರೆ ಅಂತ ಹೇಳಿ. ಬೆತ್ತ, ಅನ್ನ, ತಮ್ಮ, ಅಯ್ಯ, ಬೆಲ್ಲ, ಕತ್ತರಿ, ಕನ್ನಡ, ಹೆಮ್ಮರ, ಉಯ್ಯಾಲೆ, ಮಲ್ಲಿಗೆ. ಆಯಿತಾ? ನಾವು ಈ ಪಾಠ ಇಲ್ಲಿವರೆಗೂ ನೋಡಿದ್ದೆಲ್ಲ ಸಜಾತಿಯ ಒತ್ತಕ್ಷರಗಳದು. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿಯೋಣ. ಓಕೆ? ಈ ಸಜಾತಿಯ ಒತ್ತಕ್ಷರಗಳಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳೇ. ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆ? ಟೇಕ್ ಕೇರ್ ಮಕ್ಕಳೇ. ಬಾಯ್.